ಸುಮಾರು ವರ್ಷಗಳಿಂದ ವ್ಯವಸಾಯ ಮಾಡುವಂಥ ಒಬ್ಬ ವ್ಯಕ್ತಿ ಒಂದು ಸಾರಿ ಒಂದು ಬೆಳೆ ಹಾಕಿದ. ಬೆಳೆ ಹಾಕಿದ ಮೇಲೆ ಆ ವರ್ಷ ಆ ಬೆಳೆ ಸಫಲತೆ ಜಾಸ್ತಿ ಬರಲಿಲ್ಲ. ಆ ಟೈಮಲ್ಲಿ ಪಕ್ಕದವರು ಕೇಳಿದ್ರು, ನೀನು ಕ್ರೈಸ್ತನಲ್ಲ, ಇಷ್ಟು ವರ್ಷಗಳು ಬೆಲೆ ಹಾಕಿದೀಯ, ಆದ್ರೆ ಈ ವರ್ಷ ನಿನ್ಗೆ ಸಫಲತೆ ಬಂದಿಲ್ಲ, ಯಾಕೆ? ನಿನ್ನ ದೇವ್ರು ನಿನಗೆ ಕೈ ಇಡಲಿಲ್ಲ ಅಂತ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ಇಂದಿನ ವರ್ಷಗಳೆಲ್ಲ ನಾನು ಬೆಳೆ ಹಾಕಿದೆ, ಆದ್ರೆ ಎಲ್ಲ ಒಳ್ಳೆ ಫಸಲು ಬಂದಿದೆ. ಈ ಒಂದೇ ವರ್ಷದಲ್ಲಿ ನನಗೆ ಬೆಳೆ ಬಂದಿಲ್ಲ ಅಂತ ಹೇಳಿ ದೇವರನ್ನ ದೂಷಿಸೋದು ಸರಿಯಲ್ಲ, ದೇವರ ಮೇಲೆ ಕೋಪಗೊಳ್ಳುವುದು ಸರಿಯಲ್ಲ, ದೇವರ ಮೇಲೆ ನನ್ನ ಒಂದು ದ್ವೇಷವನ್ನು ಸಾಧಿಸುವಂಥದ್ದು ಅಥವಾ ಭಕ್ತಿ ಬಿಡುವಂಥದ್ದು ಸರಿಯಲ್ಲ. ನಾನು ಆ ಥರ ಮಾಡಿದ್ರೆ ನಾನು ದೇವರ ಮಗನು ಅಲ್ವೇ ಅಲ್ಲ ಅಂತ ಹೇಳಿದ್ದಂತೆ. ನಿಜವಾಗ್ಲೂ ನಿನ್ನೆ ಎಷ್ಟೋ ಕಾರ್ಯಗಳು ದೇವರು ಹೊಂದಿಕೊಂಡಿರ್ತೇವೆ. ದೇವರಿಂದ ನಾವುಗಳು ಎಷ್ಟು ಆಶೀರ್ವಾದಗಳು ಹೊಂದಿಕೊಂಡಿರ್ತವೆ. ನಮ್ಮ ಕೆಲಸಗಳಲ್ಲಿ ಪ್ರಮೋಷನ್ಗಳು ಸಿಕ್ಕಿರ್ಬೋದು, ನಮ್ಮ ಮನೆಯಲ್ಲಿ ನಮ್ಮ ಗಂಡ ಹೆಂಡತಿಯ ಕೆಲಸಗಳು ಆಶೀರ್ವಾದವಾಗಿರ್ಬೋದು, ಮಕ್ಕಳ ಎಡ್ಯುಕೇಶನ್ ಅಲ್ಲಿ ಉನ್ನತವಾದಂಥ ಸ್ಥಾನಗಳು ಸಂಪಾದನೆ ಮಾಡಿರ್ಬೋದು, ನಮ್ಮ ಕುಟುಂಬಗಳಲ್ಲಿ ಎಷ್ಟು ಐಷಾರಾಮ್ಯವಾದಂಥ ಆಶೀರ್ವಾದವಾದ ಜೀವಿತವನ್ನು ಅನುಭವಿಸಿರ್ಬೋದು, ಅಥವಾ ನಮ್ಮ ಮನೆಯಲ್ಲಿ ಊಟಕ್ಕೆ ಕಷ್ಟದಲ್ಲಿ ಕೂಡ ಅನುಕೂಲಗಳನ್ನ ಹೊಂದಿಕೊಂಡಿರ್ಬೋದು, ಆಸ್ಪತ್ರೆಗಳಲ್ಲಿ ಇದ್ದಾಗ ಆಶೀರ್ವಾದ ಹೊಂದಿಕೊಂಡು ಆರೋಗ್ಯಕರವಾಗಿ ಬದುಕಿರ್ಬೋದು. ಆದ್ರೆ ಈ ಒಂದೇ ಒಂದು ಏನೋ ಕಾರ್ಯ ಆಗಿಲ್ಲ ಅಂತೇಳಿ ಕೆಲವು ಸಾರಿ ನಾವು ದೇವರ ಮೇಲೆ ಕೋಪವಾಗ್ತೀವಿ. ತಪ್ಪಲ್ವಾ? ಈ ವ್ಯಕ್ತಿಯ ಹೇಳಿದ ಮಾತು ನೆನಪು ಮಾಡಿಕೊಳ್ಳೋಣ. ದೇವರಲ್ಲಿ ಇಂದಿನ ದಿನದಲ್ಲಿ ನಾನು ಏನು ಮೇಲುಗಳು ಹೊಂದಿಕೊಂಡಿದ್ದನು, ಅವನು ಹೇಗೆ ಮರೆಯಲಿ ಅಂತೇಳಿ. ವ್ಯವಸಾಯ ಅನ್ನುವಂಥದ್ದು ಹಿಂದಿನ ದಿನಮಾನಗಳಲ್ಲಿ ಫಸಲು ದೇವರು ಕೊಟ್ಟಿದ್ರು. ಯುವರ್ ಫೇತ್ that determines not only by what you are receiving today, no, yesterday what God made you in your life. ನಿನ್ನ ಜೀವಿತದಲ್ಲಿ ದೇವರು ಏನು ಕಾರ್ಯಗಳು ಮಾಡಿದಾರೋ ಅದರ ಮೇಲೆ ಕೂಡ ನಿನ್ನ ಒಂದು ಭಕ್ತಿ ನಂಬಿಕೆ ಡಿಸೈಡ್ ಆಗಬೇಕು ಹೊರತು ಇವತ್ತೊಂದು ದಿನ ನನಗೇನು ಆಗಿದೆ ಅನ್ನುವಂಥ ಒಂದು ಲೆಕ್ಕದ ಮೇಲೆ ಅಲ್ಲ. ಆತರ ಮಾಡೋದು ಉಪಕಾರಗಳಲ್ಲಿ ಒಂದು ಮರೆಯಬೇಡ ಅಂತ ದೇವರ ವಾಕ್ಯ ಹೇಳುತ್ತದೆ. ಭಕ್ತಿಯ ವ್ಯವಸಾಯ ನಾವು ಮಾಡೋಣ, ಭಕ್ತಿವಂತರಾಗಿ ಜೀವಿಸೋಣ. ದೇವರು ನೋಡುವಾತನಾಗಿದ್ದಾನೆ. ದೇರ್ ಇಸ್ ರೀಸನ್ ವಾಟ್ ಎವರ್ ಗಾಡ್ ಮೇಡ್ ಸಮಥಿಂಗ್ ಫಾರ್ ಯು.